ಅಂತೆ ಸಿದ್ಧಿ ಪುರುಷ ಆರಾಧ್ಯ ದೈವ ಶ್ರೀ ಅಪ್ಪಯ್ಯ ಸ್ವಾಮಿಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ನಾಟಕದ ಕಾರ್ಯಕ್ರಮವನ್ನ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ. ಬಸವಣ್ಣವರ ವಚನ ಹಾಡಿದೊಡೆ ಎನ್ನೊಡೆಯನ ಹಾಡು. ಹಾಡಿದೊಡೆ ಒಡೆಯನ ಹಾಡುವೆ, ಹೇಳಿದೊಡೆಯನ್ ಒಡೆಯನ ಬೇಡುವೆ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ ನೊಡೆಯನ ಬೇಡುವೆ. ಹಾಡಿದೊಡೆಯನ್ನ ಒಡೆಯನ ಹಾಡುವೆ, ಬೇಡಿದೊಡೆಯನ್ ನೊಡೆಯನ ಬೇಡುವೆ. ಒಡೆಯಂದೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯಂದೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆದಗೊಡ್ಡಿ ಬೇಡುವೆ, ದೇವರಿಗೆ ಸೆದಗೊಡ್ಡಿ ಬೇಡುವೆ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ ಒಡೆಯನ ಬೇಡುವೆ. ಬೇಡಿದೊಡೆಯನ್ ನೊಡೆಯನ ಬೇಡುವೆ, ಬೇಡಿದೊಡೆಯನ್ ನೊಡೆಯನ ಬೇಡುವೆ. ಧನ್ಯವಾದಗಳು. ಅದ್ಭುತವಾದಂತ ಪ್ರಾರ್ಥನಾ ಗೀತೆಯನ್ನು ನೆರವೇರಿದ್ರ ಮುಖಾಂತರ ಈ ಒಂದು ನಾಟಕವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಮಾತು ಬಿದ್ದಿತು, ಮೌನ ಗೆದ್ದಿತು, ಅರ್ಥಾತ್ ನನ್ನ ಗಂಡ ನೀ ಹೌದು, ನಿನ್ನ ಹೆಂಡತಿ ನಾನಲ್ಲ ಅನ್ನುವಂತಹ ಸುಂದರ ಸಾಮಾಜಿಕ ನಾಟಕದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ, ರಂಗ ಸಜ್ಜಿಕೆ ಪೂಜೆ ಮತ್ತು ಫೋಟೋ ಪೂಜೆಯನ್ನು ನೆರವೇರಿಸಲು ಆಗಮಿಸಿರುವ ಶ್ರೀಯುತ ಮಲ್ಲಿಕಾರ್ಜುನ್ ಹಿರೇಮಠ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಯುತ ಮಹೇಶ್ ವಿರಕ್ತ್ ಮಠ್ ಅವರನ್ನು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತವನ್ನ ಕೋರ್ತಾ ಇದ್ವಿ. ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರಾದಂತ ರಾಚಯ್ಯ ಮಠಪತಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತವನ್ನ ಕೋರ್ತಾ ಇದ್ವಿ. ಅದೇ ರೀತಿಯಾಗಿ ಇವತ್ತಿನ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಪ್ರಹ್ಲಾದ್ ಪೂಜಾರಿ ಅವರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ತುಂಬುವುದದ ಸ್ವಾಗತವನ್ನ ನಾವು ಕೋರ್ತಾ ಇದ್ವಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಸರ್ವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತವನ್ನ ಕೋರ್ತಾ ಇದ್ವಿ. ಇವತ್ತಿನ ರಂಗ ಸಜ್ಜಿಕೆ ಪೂಜೆ ಹಾಗೂ ಫೋಟೋ ಪೂಜೆಯನ್ನ ಶ್ರೀಯುತ ಮಲ್ಲಿಕಾರ್ಜುನ್ ಹಿರೇಮಠ್, ಶ್ರೀಯುತ ಸೋಮೇಶ್ ಜೋಶಿ, ಶ್ರೀಯುತ ಮಹೇಶ್ ವಿರಕ್ತ್ ಮಠ್, ರಾಚಯ್ಯ ಮಠಪತಿ ಹಾಗೂ ಪ್ರಹ್ಲಾದ್ ಪೂಜಾರಿ ಅವರು ಅದನ್ನ ನೆರವೇರಿಸಬೇಕಂತ ಕೇಳ್ಕೊತಾನೆ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ಕೇಳ್ಕೊತಾ ಇದ್ವಿ. ನನ್ನ ಬಾಳಿನ ದೇವರು ಗುರುಪುಟ್ಟರಾಜರು, ನನ್ನ ಬಾಳಿನ ದೇವರು ಗುರುಪುಟ್ಟರಾಜರು, ಇವರೇ ನನ್ನ ಹೃದಯದ ಶ್ರೀಗೇರಿ ಪೂಜೆ ಕಂಡೆ 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 ಕಂದೆ ನಾ ಕಂದೆ ದೇವರ ಕಂಡೆ ದೇವರ ಕಂಡೆ, ದೇವರಿಗೆ ದೇವರ ಗುರುದೇವರ ಕಂಡೆ. ನನ್ನ ಬಾಳಿನ ದೇವರು ಗುರುಪುಟ್ಟರಾಜರು.
ನೋಡಿಲ್ಲ ಕಾಣದಿರುವ ದೇವರಿಗೆ ನಾ ಬಾಗಿಲ ಕಣ್ಣಿದುರೆ ಕಾಣುವ ಕಾರುಣ್ಯಗೊಂಡಿರುವ ಸಮಾಜ ಕಟ್ಟುವ ಕಾರ್ಯ ನಿಷ್ಠೆಯಿಂದ ಮಾಡುವ ಕುರುಡರಿಗೆ ಕುಂಟರಿಗೆ ದೀನ ದಲಿತ ಮಕ್ಕಳಿಗೆ ಅನ್ನ ವಸ್ತ್ರ ನಿತ್ಯ ಕೊಡುವ ನಿಜ ಪರೋಪಕಾರಿ ಪ್ರಾಣಯೋಗಿ ಪಂಚಾಕ್ಷರಿ ಗುರುಪವಾಸವಾರಿ ಹರಿಗುಣೇಶ ಸಿರಿ ಸಪ್ತ ಸ್ವರ ಸಾತ್ಯಕಾರಿ ನನ್ನ ಬಾಳಿನ ದೇವರು ಗುರುಪುಟ್ಟರಾಜರು ಇವರ ನನ್ನ ಹೃದಯ ಗದ್ದಿಗೇರಿ ಪೂಜೆ ಬಂದರು ಕಂಡೇ 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 ಧನ್ಯವಾದಗಳು. ಇವತ್ತಿನ ರಂಗ ಸಜ್ಜಿಕೆ ಪೂಜೆ ಶ್ರೀ ಅಪ್ಪಯ್ಯ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದಂತ ಶ್ರೀಯುತ ಮಲ್ಲಿಕಾರ್ಜುನ್ ಹಿರೇಮಠ್, ಮಹೇಶ್ ವಿರಕ್ತಮಠ್, ಶ್ರೀಯುತ ಪ್ರಹ್ಲಾದ್ ಪೂಜಾರಿ ಅವರಿಗೆ ವೇದಿಕೆ ಮೇಲೆ ಆಸನದ ಸರ್ವರಿಗೂ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಶ್ರೀ ಅಪ್ಪಯ್ಯ ಸ್ವಾಮಿ ಜಾತ್ರೆ ನಿಮಿತ್ತವಾಗಿ ಶ್ರೀ ಅಪ್ಪಯ್ಯ ಸ್ವಾಮಿ ನಾಟ್ಯ ಸಂಘ ಕೊಕ್ಕನೂರು ಅರ್ಪಿಸುವ 13ನೇ ಕಲಾಕುಸುಮ ಮಾತು ಬಿದ್ದಿತು ಮೌನ ಗೆದ್ದಿತು ಈ ಒಂದು ನಾಟಕದ ಉದ್ಘಾಟನೆಯನ್ನ ಶ್ರೀಯುತ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂತ ಪ್ರಹ್ಲಾದ್ ಪೂಜಾರಿ, ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀಯುತ ಸುಭಾಷ್ ಸೋನ್ಕರ್, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತ ಶ್ರೀಯುತ ಮಲ್ಲಿಕಾರ್ಜುನ್ ಹಿರೇಮಠ್ ಅವರು ಉದ್ಘಾಟನೆ ಎಲ್ಲರೂ ಕೂಡ ಭಾಗವಹಿಸಿ ಆ ಉದ್ಘಾಟನೆ ನೆರವೇರಿಸಬೇಕಂತ ಕೇಳಿದರೆ ಎಲ್ಲರೂ ಜೋರಾದ ಚಪ್ಪಾಳೆ. ಆವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಕನ್ನಡ ನುಡಿ. ಧನ್ಯವಾದಗಳು. ಈ ನಾಟಕದ ಉದ್ಘಾಟನೆ ನೆರವೇರಿಸಿದಂತ ಎಲ್ಲರಿಗೂ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈಗ ದೀಪವನ್ನ ಬೆಳಗಿಸುವುದರ ಮುಖಾಂತರ, ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಮತ್ತೊಮ್ಮೆ ಚಾಲನೆ ನೀಡಬೇಕಂತ ಕೇಳ್ಕೊತಾ ಇದೀನಿ. ಈ ಒಂದು ಜ್ಯೋತಿಯನ್ನ ಬೆಳಗಿಸುವುದು ಶ್ರೀಯುತ ಅನಿಲ್ ಮುಳಿಕ್ ಅವರು, ಅದೇ ರೀತಿಯಾಗಿ ಶ್ರೀಯುತ ಸುರೇಶ್ ಪಾಟನ್ಕರ್ ಅವರು, ಅದೇ ರೀತಿಯಾಗಿ ಶ್ರೀಯುತ ಮಹೇಶ್ ವಿರಕ್ತಮಠ್ ಅವರು, ಅದೇ ರೀತಿಯಾಗಿ ಶ್ರೀಯುತ ಮಲ್ಲಿಕಾರ್ಜುನ್ ಹಿರೇಮಠ್ ಅವರು, ಅವರೆಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಳ್ತೀನಿ. ಜ್ಯೋತಿಯನ್ನ ಬೆಳಗಿಸಬೇಕಂತ ಕೇಳ್ಕೊಳ್ತೀನಿ. ಅನಿಲ್ ಮುಳಿಕ್ ಅವರು, ಸುಭಾಷ್ ಸೋನ್ಕರ್ ಅವರು, ಸುರೇಶ್ ಪಾಟನ್ಕರ್ ಅವರು, ಪೂಜ್ಯರಾದಂತಹ ಮಲ್ಲಿಕಾರ್ಜುನ್ ಹಿರೇಮಠ್ ಅವರು, ಅದೇ ರೀತಿಯಾಗಿ ಪ್ರಹ್ಲಾದ್ ಪೂಜಾರಿ ಅವರು, ಕುಮಾರ್ ವೀರ್ಗೋಡ್ ಅವರು, ಮಹೇಶ್ ವಿರಕ್ತಮಠ್ ಅವರು, ಶ್ರೀಶೈಲ್ ಮಾಳಿ ಅವರು, ಶ್ರೀಯುತ ವಿಠಲ್ ಮಾಳಿ ಅವರು, ಮಾಜಿ ಸೈನಿಕರು. ದೀಪವು ನಿನ್ನದೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಜಮೀರ್ ಮುಲ್ಲಾ ತೈಲವನೆರೆದು ಕಲ್ಯಾಣವೆಂಬ ಘನತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಘನತೆ ಧನ್ಯವಾದಗಳು. ಈ ಒಂದು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಮತ್ತೊಮ್ಮೆ ಚಾಲನೆ ನೀಡಿದಂತ ವೇದಿಕೆ ಮೇಲೆ ಆಸನಂತ ಸರ್ವರಿಗೂ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ಮಾತು ಬಿದ್ದಿತು ಮೌನ ಗೆದ್ದಿತು ಕಲಾಭಿಮಾನಿಗಳ ಒಂದು ಕಲೆಗೆ ಒಂದು ಅದ್ಭುತವಾದಂತಹ ಅರ್ಥವನ್ನು ಕೊಡುವಂತ ಒಂದು ನಾಟಕದ ಪುಸ್ತಕದ ಪೂಜೆ ಶ್ರೀಯುತ ಸುಭಾಷ್ ಸೋನ್ಕರ್, ಶ್ರೀಯುತ ರಾಚಯ್ಯ ಮಠಪತಿ, ಶ್ರೀಯುತ ಕುಮಾರ್ ವೀರ್ಗೋಡ್, ಶ್ರೀಯುತ ರಾಜು ರಬಕವಿ ಹವಾಲ್ದಾರ್ ಪೊಲೀಸ್ ಇಲಾಖೆ ದಯವಿಟ್ಟು ಮುಂಭಾಗದಲ್ಲಿ ಬರಬೇಕು. ಶ್ರೀಯುತ ಸುರೇಶ್ ಪಾಟನ್ಕರ್ ಅವರು ಸಹ ಇದರಲ್ಲಿ ಭಾಗವಹಿಸಬೇಕು. ಶ್ರೀಯುತ ಮಹೇಶ್ ವಿರಕ್ತಮಠ್ ಭಾಗವಹಿಸಬೇಕು. ಜಮೀರ್ ಮುಲ್ಲಾ ಅವರು ಭಾಗವಹಿಸಬೇಕು. ವಿಠಲ್ ಮಾಳೆ ಅವರು ಎಲ್ಲರೂ ಭಾಗವಹಿಸಿ ವೇದಿಕೆ ಮುಂಭಾಗದಲ್ಲಿ ಅದರಿಂದ ಅಜ್ಜಾರ್ ಭಾಗವಹಿಸಬೇಕು. ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ, ಮಾಮರಗಳ ಮಾಡಿದ ಕೋಗಿಲೆಗಳ ನೀಡಿದ ಪಂಚಮ ಸ್ವರ ಕೇಳುತ್ತಾ ದೇವರು ತಲೆಬಾಗಿದ. ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು, ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು. ನಮ್ಮ ಬಾಳು ನಮ್ಮ ಬದುಕು
ಕಲಾದೇವನಿಗೆ ಧನ್ಯವಾದಗಳು. ಪುಸ್ತಕದ ಪೂಜೆ ನೆರವೇರಿಸಿದಂತ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈಗ ಕನ್ನಡಾಂಬೆಯ ಧ್ವಜಾರೋಹಣವನ್ನ ನಮ್ಮೆಲ್ಲ ಮಾಜಿ ಸೈನಿಕರು ಹಿರಿಯರಾದಂತಹ ಶ್ರೀಯುತ ವಿಠಲ್ ಮಾಳಿ ಅವರು, ಶ್ರೀಯುತ ಸುನಿಲ್ ಕುಂಬಾರ್ ಅವರು, ಶ್ರೀಯುತ ರಾಜು ಬಡಗೇರವರು, ಶ್ರೀಯುತ ಪ್ರಭು ರಡಟ್ಟಿ ಅವರು, ಶ್ರೀಯುತ ಶಿವರಾಜ ಸನದಿ ಅವರು. ಕರುನಾಡಿ ಚಾಚಿದೆ ನೋಡೆ ಹಸಿರುಗಳೇ ತೋರಣಗಳೇ ಬಿಸು ಗಾಳಿ ಕಮರ ಬಿಸಿರೆ ಹರೋ ಅಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸು ಕರುನಾಡಿ ಚಾಚಿ ಹಸಿರುಗಳೇ ತೋರಣಗಳೇ ಬಿಸು ಗಾಳಿ ಚಮರ ಬಿಸಿರಿ ಹರೋ ಅಕ್ಕಿ ಸ್ವಾಗತ ಕೋರಿದೆ ಧನ್ಯವಾದಗಳು. ಕನ್ನಡಾಂಬೆಯ ಹೆಮ್ಮೆಯ ಧ್ವಜವನ್ನ ಅನಾವರಣಗೊಳಿಸಿದಂತ ಧ್ವಜಾರೋಹಣ ನೆರವೇರಿಸಿದಂತ ಎಲ್ಲ ಮಾಜಿ ಸೈನಿಕರಿಗೆ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈಗ ಬಲೂನ್ ಉದ್ಘಾಟನೆ. ಈ ಬಲೂನ್ ಉದ್ಘಾಟನೆ ನೆರವೇರಿಸಲು ಆಗಮಿಸಿರುವ ಶ್ರೀಯುತ ರಾಜು ತೋಟಗಿ, ಶ್ರೀಯುತ ವಿಠಲ್ ಕುಮಟಗಿ, ಶ್ರೀಯುತ ಶ್ರೀಶೈಲ್ ಮಾಳಿ, ಶ್ರೀಯುತ ಅಮಿತ್ ಪಡಸಲ್ಗಿ, ಶ್ರೀಯುತ ರಂಗಪ್ಪ ಸಂಗಪ್ಪ ಅಡಹಳ್ಳಿ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊತಿದೆ. ದಯವಿಟ್ಟು ರಾಜು ತೋಟಗಿ ಅವರು, ಅಮಿತ್ ಪಡಸಲ್ಗಿ ಅವರು, ವಿಠಲ್ ಕುಮಟಗಿ ಅವರು, ರಂಗಣ್ಣ ಪೂಜಾರಿ ಅವರು, ಸಂಗಪ್ಪ ಸಂಗಪ್ಪ ಅಡಳಿ ಅವ್ರ ಕೈ ಕೊಡ್ರಿ. ಸಂಗಪ್ಪ ಅಡಳಿ ಅವರು ಬಲೂನ್ ಉದ್ಘಾಟನೆ ಎಲ್ಲರೂ ಸರಿ. ಹಕ್ಕಿಗಳೇ ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ. ಅದೇ ರೀತಿಯಾಗಿ ಪುಷ್ಪ ಅರ್ಪಣೆಯನ್ನ ಈ ಒಂದು ವೇದಿಕೆಗೆ ಸಲ್ಲಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ಜಮೀರ್ ಮುಲ್ಲಾ, ಬರ್ಮನ್ನ ಸನದಿ, ಶ್ಯಾಮ್ ಮಾದರ್, ಶ್ರೀಯುತ ರವಿ ದೊಡ್ಮನಿ ಅವರು. ದಯವಿಟ್ಟು ಜಮೀರ್ ಮುಲ್ಲಾ ಅವರು, ಶ್ಯಾಮ್ ರವಿ ದೊಡ್ಮನಿ ಅವರು ಬರ್ಬೇಕು ದಯವಿಟ್ಟು ಮುಂಭಾಗ. ಅದೇ ರೀತಿಯಾಗಿ ಪಾಠಾಸ್ಕರ್ ಅವರು ಚೆಲ್ಲಿದರು ಮಲ್ಲಿಗೆಯ ಬಾನಸೂರೇರಿ ಮ್ಯಾಲೆ ಅಂದಾದ ಚಂದದ ಮೈಕಾರ ಮಾಧವಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದದ ಧನ್ಯವಾದಗಳು. ಈಗ ಮಿಂಚಿನ ಸಂಚಲನ, ಮಿಂಚಿನ ಬೊಗ್ಗೆಗಳ ಮುಖಾಂತರ ಸಂಚಲನ ನಡೆಸ್ತಾ ಇದ್ದಾರೆ ಶ್ರೀಯುತ ಸತೀಶ್ ಸೋನ್ಕರ್. ದಯವಿಟ್ಟು ಅವರವ್ರ ಕೈ ಕೊಡ್ರಿ. ಶ್ರೀಯುತ ಸತೀಶ್ ಸೋನ್ಕರ್, ಶ್ರೀಯುತ ಸದಾಶಿವ್ ಭಜಂತ್ರಿ ಅವರ ಪರವಾಗಿ ಅಜಿತ್ ಭಜಂತ್ರಿ ಅವರು, ಅದೇ ರೀತಿಯಾಗಿ ಚಿದಾನಂದ್ ಭಜಂತ್ರಿ ಅವರು, ಶ್ರೀಶೈಲ್ ದೊಡಮನಿ ಅವರು, ಸತ್ಯಪ್ಪ ದೊಡಮನಿ ಅವರು, ಯಶವಂತ್ ಪೋಳ್ ಅವರು, ಸದಾಶಿವ್ ಕರಾಂಡೆ ಅವರು, ಶ್ರೀಯುತ ಗಣೇಶ್ ದಡಿಕೆ ಅವರು. ಗಣೇಶ್ ದಡಿಕೆ ಹಾಲಯ ಮೃಗಾಲಯ ಪ್ರಾಣಿಗಳ ನಿಲಯ ಮನದಲ್ಲಿ ಆಶ್ಚರ್ಯ ತರುವ ಕಂಗಳಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಪ್ರಾಣಿಗಳ ನಿಲಯ ಮನದಲ್ಲಿ. ಧನ್ಯವಾದಗಳು. ವಿಶೇಷವಾದಂತ ಮಿಂಚಿನ ಬಗೆಗಳ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನ ನೀವು ಮತ್ತೊಮ್ಮೆ ಚಾಲನೆ ನೀಡಿದಂತ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದೀವಿ. ಈಗ ಶರಣರ ಬರುವ ಮಗೆ ಪ್ರಾಣ ಜೀವಾಳ ಜೊತೆಗೆ ವೇದಿಕೆಯನ್ನು ಅಲಂಕರಿಸಿದವರಿಗೆ ವಿಶೇಷವಾದಂತಹ ಮಾಲಾರ್ಪಣೆಯನ್ನು ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿ ಪ್ರತಿ ವರ್ಷ ಈ ಜಾತ್ರೆಯಲ್ಲಿ ವಿಶೇಷವಾದಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಹಿರೇಮಠ ಅವರಿಗೆ ಜಾತ್ರಾ ಕಮಿಟಿ ಅಧ್ಯಕ್ಷರಾದಂತಹ ಸದಾಶಿವ ರಬಕವರೊಬ್ಬರು ಆದಷ್ಟು ಬೇಗನೆ ಬಂದು ಆ ಮಾಲಾರ್ಪಣೆಯನ್ನು ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ಹೆಸರು ಹೇಳಿದ್ರೆ ಬರಾಬರ ಬರ್ಬೇಕ್ರಿ. ಹಾ, ಕರುನಾಟಕ ತಾಯಿ ಸದಾ ಚಿನ್ಮಯಿ
ಚಿನ್ಮಯಿ. ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಇವತ್ತಿನ ಕಾರ್ಯಕ್ರಮದ ರಂಗ ಸಜ್ಜಿಕೆ ಪೂಜೆಯನ್ನು ನೆರವೇರಿಸಲು ಆಗಮಿಸಿರುವಂತಹ ಸಾನ್ನಿಧ್ಯದ ಸ್ಥಾನವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀಯುತ ಮಹೇಶ್ ವಿರಕ್ತ್ ಮಠ ಅವರಿಗೆ ನಾಟಕದ ಇನ್ನೋರ್ವ ಮಾಲೀಕರಾದಂತಹ ಹಳೆಯ ಮಾಲೀಕರಾದಂತಹ ಶ್ರೀಯುತ ಹನುಮಂತ್ ಬಡಿಗೇರ್ ಅವರು. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ಪ್ರೇಮಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ. ಧನ್ಯವಾದಗಳು. ಇವತ್ತಿನ ಮಾತು ಬಿದ್ದಿತು ಮೌನ ಗೆದ್ದಿತು ಈ ನಾಟಕದ ಅಧ್ಯಕ್ಷತೆ ಮತ್ತು ಉದ್ಘಾಟನೆ ಪೂಜಾರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೊಟ್ನೂರು ಇವರಿಗೆ ಜಾತ್ರಾ ಕಮಿಟಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ಬಾಳುದಡಿಕೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಪೂಜ್ಯರಾಗಿರುವಂತಹ ಶ್ರೀಯುತ ರಾಚಯ್ಯ ಮಠಪತಿ ಅವರಿಗೆ ನಾಟಕದ ಮಾಲೀಕರಾದಂತಹ ಶ್ರೀಯುತ ಸಂತೋಷ್ ಬಡಿಗೇರ್ ಅವರು. ನಾಡು ನಿನ್ನದು. ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಪುಸ್ತಕದ ಪೂಜೆಯನ್ನು ನೆರವೇರಿಸಿದಂತ ಹಿರಿಯರಾದಂತ ಶ್ರೀಯುತ ಸುಭಾಷ್ ಸೋನ್ಕರ್ ಅವರಿಗೆ ಶ್ರೀಯುತ ಮಾಲೀಕರಾದಂತಹ ಶಂಕರ್ ಕುಮುಟಿಗೆ ಅವರು ಬಂದು ಆದಷ್ಟು ಬೇಗನೆ ಆ ಒಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಅವ್ರ ಪರವಾಗಿ ಅನ್ನಪ್ಪ ಪಡಸಲಿಗೆ ಅವರು. ಮಹಾಶಿಲ್ಪಿಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಶಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಅದೇ ರೀತಿಯಾಗಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿರುವಂತ ಶ್ರೀಯುತ ಅನಿಲ್ ಮುಳಿಕ್ ಅವರಿಗೆ ಆನಂದ್ ಪೂಜಾರಿ ಬಂದು ಮಾಲಾರ್ಪಣೆ ನೆರವೇರಿಸಬೇಕು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಮಾತು ಬಿದ್ದಿತು ಮೌನ ಗೆದ್ದಿತು ಅನ್ನುವಂತ ನಾಟಕದ ಪುಸ್ತಕ ಪೂಜೆ ನೆರವೇರಿಸಿದಂತ ಶ್ರೀಯುತ ಸುರೇಶ್ ಪಾಟಂಕರ್ ಪಿಕೆಪಿ ಸದಸ್ಯರು ಇವರಿಗೆ ಪ್ರದೀಪ್ ಕುಮಾರ್ ಅವರು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಜೀವದಂತಿ ಎನ್ನುವ ಸ್ನೇಹ ನಮ್ಮದು, ಎಲ್ಲವೊಂದೇ ಎನ್ನುವ ಔದಾರ್ಯ ನಮ್ಮದು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿದಂತ ಮಾಜಿ ಸೈನಿಕರಾಗಿರುವಂತಹ ಶ್ರೀಯುತ ವಿಠಲ್ ಮಾಳಿ ಅವರಿಗೆ ನಮ್ಮ ಕಾಸಪ್ಪ ಬೀಳೂರ್ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಬಲೂನ್ ಉದ್ಘಾಟನೆ ನೆರವೇರಿಸಿದಂತ ಶ್ರೀಶೈಲ್ ಮಾಳಿ ಅವರಿಗೆ ಶಿವಾನಂದ ಸೋನಕರ್ ಅವರು ಮಾಲಾರ್ಪಣೆ ನೆರವೇರಿಸಬೇಕು. ರೋಮ ರೋಮಗಳು ನಿಂತವು ತಾಯಿ ಚೆಲುವ ಕನ್ನಡದಲೇ ನಿಲು ಮಾಯೆ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ತನವು ಮನ ಮನ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಚಾಲನೆ ನೀಡಿದಂತ ಶ್ರೀಯುತ ಜಮೀರ್ ಮುಲ್ಲಾ ಇವರಿಗೆ ಶ್ರೀಯುತ ಪಡಸಲಿಗೆ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತೇವೆ. ಕನ್ನಡ ರೋಮಾಂಚನವಿ ಕನ್ನಡ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿದಂತ ಶ್ರೀಯುತ ಕುಮಾರ್ ವೀರ್ಗೋಡ್ ಅವರಿಗೆ ಹನುಮಂತ್ ಅಢಾಳಿ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತೇವೆ. ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಅದೇ ರೀತಿಯಾಗಿ ನಮ್ಮ ಮಾಜಿ ಸೈನಿಕರು ಶ್ರೀಯುತ ಸುನೀಲ್ ಕುಂಬಾರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಧ್ವಜಾರೋಹಣ ನೆರವೇರಿಸಿದ್ದಾರೆ. ಇವರಿಗೆ ನಮ್ಮ ಕುಮಾರ್ ಕುಂಬಾರ್ ಅವರು ಅವ್ರನ್ನ ಕೂಡಿಸಿದ್ರು. ಬರೀ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಕೋರ್ತಾ ಇದೀವಿ. ಈ ಕನ್ನಡ ಮನ್ನನು ಮರಿಬೇಡ ಅಭಿಮಾನಿ ಅಭಿಮಾನಿ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ವಿಠಲ್ ಕುಮಟಿ ಅವರಿಗೆ ಶ್ರೀಯುತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಶಿವ ಪೂಜಾರಿ ಅವರು ಬರೀ ಸಂಘದ ಹಿತೈಷಿಗಳು. ಸುಸಂಸ್ಕೃತ ಚರಿತೆಯ ತಾಯಿನಾಡು, ಉನ್ನತ ಕಲೆಗಳ ನೆಲೆ ನೀಡು, ಕೊಡಿಸದಿರು ಈ ಹೆಸರ.
ಈ ಹೆಸರ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಇನ್ನೋರ್ವ ಸದಸ್ಯರಾದಂತಹ ಶ್ರೀಯುತ ಸತೀಶ್ ಸೋನಕರ್ ಅವರಿಗೆ ನಮ್ಮ ರಾಜು ಕುಮಟಿ ಅವರು ಬಂದು ಆ ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾವೆ. ಬರೀ ಆದಷ್ಟು ಬೇಗ. ಇನ್ನೋರ್ವ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಮಿಂಚಿನ ಸಂಚಲನ ನೆರವೇರಿಸಿದಂತ ಬಲೂನ್ ಉದ್ಘಾಟನೆ ನೆರವೇರಿಸಿದಂತ ರಾಜು ತೋಟಿಗೆ ಅವರಿಗೆ ಸಂಜು ಭೋಸಲೆ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕು. ಸಂಜು ಭೋಸಲೆ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟೋಕೆ ನಾದಿನ ಕೆಡಬೋಕೆ ಮೂರೇ ದಿನ. ಅದೇ ರೀತಿಯಾಗಿ ಅಮಿತ್ ಪಡಸಲ್ಗಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀಯುತ ನಮ್ಮ ಅಪ್ಪಯ್ಯ ಸ್ವಾಮಿ ದೇವರ ರಚಕರಾದಂತ ರಬಿಕವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಹರಸಿದರು ಮುನಿಗಳು ಗಳಿಸಿದರು ಬಲಿಗಳು ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀಯುತ ಶ್ರೀಶೈಲ್ ದೊಡ್ಡಮನಿ ಅವರಿಗೆ ಶ್ರೀಯುತ ನಮ್ಮ ಪ್ರಭು ನಾಗನೂರ್ ಅವರು ಅವ್ರ ಇಲ್ಲಿಂದ ಅವ್ರ ಪರವಾಗಿ ಮಹೇಶ್ ರಬಕ ಅವರು ಬಂದು ಆ ಮಾಲಾರ್ಪಣೆ ನೆರವೇರಿಸಬೇಕು. ಕನ್ನಡ ರೋಮಾಂಚನವೀ ಕನ್ನಡ ಹಾಡಿಸು ಕೇಳಿಸು ಪ್ರೀತಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ. ಅದೇ ರೀತಿಯಾಗಿ ಆ ಶ್ರೀಯುತ ಸುರೇಶ್ ಕುಮಟಿಗೆ ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ಮುತ್ತನ ರಬಕ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ ಹಿರಿಯರು. ಜ್ಞಾನ ಇದೆ ಚಿನ್ನ ಇದೆ ಕಾವೇರಿ ಇದೆ ಬಡತನವೇ ಮೇಲಾಗಿದೆ ಸಮತನವೇ ಮಂಕಾಗಿದೆ. ಧನ್ಯವಾದಗಳು. ಅದೇ ರೀತಿಯಾಗಿ ಮಿಂಚಿನ ಸಂಚಲನ ನಡೆಸಿದಂತ ಶ್ರೀಯುತ ಸಂಗಪ್ಪ ಅಡಳಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಂಗಪ್ಪ ಅಡಳಿ ಅವರಿಗೆ ನಮ್ಮ ಬಾಳೋದ್ ಅಡಿಕೆ ಅವರು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಆದಷ್ಟು ಬೇಗ ಹೋಗ್ರಿ. ಬಾಳೋದ್ ಅಡಿಕೆ ಅವರು. ಜೇನಿನ ಬಳಿಯೋ ಹಾಲಿನ ಮಳೆಯೋ ಸುದಿಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರಿಯ ಸುಮಧುರ ಸುಂದರ ನುಡಿಯೋ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರವೀಣ್ ಪಾಡನ್ಕರ್ ಅವರಿಗೆ ರಾಜು ರಬಕ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಧನ್ಯವಾದಗಳು. ಈ ಒಂದು ನಾಟಕಕ್ಕೆ ಆಗಮಿಸಿರುವಂತಹ ನಮ್ಮ ಸುಟ್ಟಟ್ಟಿ ಗ್ರಾಮದ ಕಾಶಿದ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕೇದಾರ್ ರಬಕ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕು. ಹೋರಿ ಬರ್ರಿ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಪದ ಸರಿ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ನಾಟಕಕ್ಕೆ ಆಗಮಿಸುವಂತ ಯಶವಂತ್ ಪೋಳ್ ಇವರಿಗೆ ನಮ್ಮ ಮಡಿವಾಳ ಅವರು ಬಸವರಾಜ್ ಮಡಿವಾಳ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಸವಿ ನುಡಿ ತನ್ನನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಹರಳಿದ. ಅದೇ ರೀತಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವಂತ ಪೊಲೀಸ್ ಇಲಾಖೆ ಹವಾಲ್ದಾರ್ ಸಾಹೇಬರಾಗಿರುವಂತ ರಾಜು ರಬಕವರಿಗೆ ನಮ್ಮ ಜ್ಯೋತಿಬಾ ರಬಕವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಪುಷ್ಪಾರ್ಪಣೆ ನೆರವೇರಿಸಿದಂತ ರವಿ ದೊಡ್ಮನಿ ಅವರಿಗೆ ಈ ಒಂದು ಸಂಘದ ಅಧ್ಯಕ್ಷರು ಕಮಿಟಿ ಅಧ್ಯಕ್ಷರಾದಂತಹ ಸದಾಶಿವ ರಬಕ ಅವರು ಆ ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀಯುತ ಶ್ಯಾಮ್ ಮಾದರ್ ಅವರಿಗೆ ಹನುಮಂತ ರಬಕ ಅವರು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಮಾಜಿ ಸೈನಿಕರು ಧ್ವಜಾರೋಹಣ ನೆರವೇರಿಸಿದಂತ ಶ್ರೀಯುತ ಸಿದ್ದರಾಯ್ ಸಣ್ಣದಿ ಸಾಹೇಬರಿಗೆ
ಶ್ರೀಯುತ ಹನುಮಂತ ಬಡಿಗೇರ್ ಅವರು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತೇವೆ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ಹಿರಿಯರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದಂತ ರಂಗಣ್ಣ ಪೂಜಾರಿ ಅವರಿಗೆ ರಬಕವಿ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಮಚಂದ್ರ ರಬಕವಿ. ವಸಂತ ಕೋಗಿಲೆ ಪಂಚಮನೋಚ್ಚರ, ವಸಂತ ಕೋಗಿಲೆ ಪಂಚಮನೋಚ್ಚರ, ಮಾತಾರ ಭಾಷೆಯ ಹಕ್ಕಿಗಳಿಂಚರ, ಮಾತಾರ ಭಾಷೆಯ ಹಕ್ಕಿಗಳಿಂಚರ, ಈ ಮಲೆನಾಡಿನ ಊರಿನ. ಅದೇ ರೀತಿಯಾಗಿ ನಾಟಕದ ಗೌಡನ ಪಾತ್ರದಲ್ಲಿ ಯಾವತ್ತು ಕಲಾವಿದರಾಗಿ ಮಿಂಚುತ್ತಿರುವಂತಹ ಸದಾಶಿವ್ ಕರಾಂಡೆ ಅವರಿಗೆ ಹನುಮಂತ ರಬಕವಿ ಅವರು ಬಂದು ಆ ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀಯುತ ಶ್ರೀಶೈಲ್ ದಡಿಕೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹನುಮಂತ ಅಡಳಿ ಅವರ ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಕೇಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದ ಹೊರಗ ಚರಿತಿ. ಅದೇ ರೀತಿಯಾಗಿ ಶ್ರೀಯುತ ಗಣೇಶ್ ದಡಿಕೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವಿಶೇಷವಾಗಿ ಅವರಿಗೆ ಈ ಒಂದು ನಮ್ಮ ಪಡಸಲಿಗೆ ಅವರು ಆ ಒಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತೇವೆ. ವೈಭವದ ತವರ ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು ಕೇಳಿಸದ ಕಲ್ಲು. ಅದೇ ರೀತಿಯಾಗಿ ಧ್ವಜಾರವನ್ನು ನೆರವೇರಿಸಿದಂತ ಮಾಜಿ ಸೈನಿಕರಾದಂತ ಶ್ರೀಯುತ ರಾಜು ಬಡಗೇರ್ ಅವರಿಗೆ ನಮ್ಮ ಅನಿಲ್ ರಬಕವಿ ಏನ್ರಿ ರಾಜು ರಬಕವಿ ಅವರು ಬಂದು ನಮ್ಮ ರಾಜು ಬಡಗೇರ್ ಅವರಿಗೆ ಮಾಜಿ ಸೈನಿಕರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದವರು ಅವರಿಗೂ ಕೂಡ ವಿಶೇಷವಾದಂತ ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಅದೇ ರೀತಿಯಾಗಿ ಇನ್ನೋರ್ವ ಮಾಜಿ ಸೈನಿಕರಾದಂತ ಪ್ರಭು ರಡಟಿ ಅವರಿಗೆ ಆನಂದ್ ಪೂಜಾರಿ ಅವರು ವ್ಯವಸ್ಥಾಪಕ ಸದ್ಭಕ್ತ ಮಂಡಳ ಅವರನ್ನ ನೆರವೇರಿಸಬೇಕಂತ ಕೇಳ್ಕೊತಾರೆ. ಊರಮೆಯ ಆಧಾರ, ಈ ಕಲೆಯ ಶೃಂಗಾರ, ಬಂಗಾರ ತೇರೀರಿ ಮೂಡನವೇ ಸಿಂಧೂರ, ದಿನ 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 ಹೊಸದ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀಯುತ ಚಿದಾನಂದ್ ಭಜಂತ್ರಿ ಇವರಿಗೆ ಹನುಮಂತ ಬಡಿಗೇರ್ ಅವರು ಎಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಿಳಿತ, ತುಂಗೆಯಲಿ ಶ್ರೀಮಂತ, ಕನ 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 ಕರೆದೀರಿದೆ. ಅದೇ ರೀತಿಯಾಗಿ ಇನ್ನೋರ್ವ ಅಜಿತ್ ಭಜಂತ್ರಿ ಅವರಿಗೆ ಹನುಮಂತ ಅಡಳಿ ಅವರು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾರೆ. ಧನ್ಯವಾದಗಳು. ಈಗ ಪತ್ರಿಕಾ ಮಾಧ್ಯಮ ಮಿತ್ರರು ದಯವಿಟ್ಟು ಹನುಮಂತ ಬಾಗಡೆ ಅವರು ಬರಬೇಕು. ದಯವಿಟ್ಟು ಆದಷ್ಟು ಬೇಗ ಅವರಿಗೆ ಬರ್ರಿ. ಸಂಘದ ಅಧ್ಯಕ್ಷರು ರಬಕವಿ ಅವರು ಸದಾಶಿವ ರಬಕವಿ ಆದಷ್ಟು ಬೇಗ ಬರ್ರಿ ಈ ಕಡೆ ಬರ್ರಿ. ತಂಗಾಳಿ ಬೀಸಿ ಬರದೆ, ಸೌಗಂಧ ಸುಖವ ತರದೆ, ಚಿಗುರೆಲೆಯು ಎಲ್ಲಿ ಮರವೇ, ನಿನ್ನ ಗೆಳತಿನಾದ ಮರವೇ, ಮತ್ಯಾಕೆ ಮೌನಗಿಳಿ, ಮತ್ಯಾಕೆ ನಿಲ್ಲುವಳಿ. ಅದೇ ರೀತಿಯಾಗಿ ಇನ್ನೋರ್ವ ಪತ್ರಿಕಾ ಮಾಧ್ಯಮ ಮಿತ್ರರಾದಂತಹ ಶ್ರೀಯುತ ಬಸವರಾಜ್ ಇಪ್ರಿ ಅವರಿಗೆ ಬಾಳದ ಅಡಿಕೆ ಅವರು ಬಂದು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾನೆ. ಕೇಳಿರಿ ನಿಮ್ಮನ್ನು ನಾಯಕ ಈ ಹಸಿರು ಸಿರಿಯ ಧನ್ಯವಾದಗಳು. ಸಂಗೀತವೇ ನನ್ನ ಉಸಿರು ಅನ್ನುವಂತಹ ಒಂದು ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ವಿಶೇಷವಾದಂತಹ ಸಂಗೀತ ಬಳಗ ವಿವೇಕಾನಂದ ಮೆಲೋಡಿಸ್ ಯಮನ ಕುಮಾರ್ ಗಿರೀಶ್ ಸಾಗರ್ ಹಾಗೂ ಸಂಗಡಿಗರು ಬಹಳ ಅದ್ಭುತವಾದಂತಹ ಸಂಗೀತವನ್ನು ನೆರವೇರಿಸಿದ್ದಾರೆ. ದಯವಿಟ್ಟು ಸಂಗೀತಗಾರರು ಆದಷ್ಟು ಬೇಗ ಬರಬೇಕು. ಇವರಿಗೆ ಮಾಲೀಕರು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾನೆ. ಆದಷ್ಟು ಬೇಗ ಬರ್ರಿ ಸರ್. ಪೂರ್ವದ ಜನ್ಮವು ಯಾರದು, ಈ ಹಾಡುವ ಪುಣ್ಯವು ಯಾರದು, ನನ್ನದು 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 ನನ್ನದು.
ಸಂಗೀತವೇ ನನ್ನ ದೇವರು ಚಪ್ಪಾಳಿಯೇ ನನ್ನ ಉಸಿರು ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು ಸಂಗೀತವೇ ನನ್ನ ದೇವರು ಚಪ್ಪಾಳಿಯೇ ನಮ್ಮ ಉಸಿರು. ಅದೇ ರೀತಿಯಾಗಿ ಅದ್ಭುತವಾದಂತಹ ಸ್ಟೇಜ್ ಡೆಕೋರೇಟ್ ನಮ್ಮ ಗಡಿನಾಡು ಕನ್ನಡ ತಾಯದಂತಹ ಅಮಾಜೇಶ್ವರಿ ಈ ಕಕ್ಕಮರಿ ಅವರು ದಯವಿಟ್ಟು ಅವರು ಬಂದು ವೇದಿಕೆ ಮೇಲೆ ಸರ್ ಅವರಿಗೆ ಹನುಮಂತ ಬಡಿಗೇರಿ ಅವರು ಮಾಲಾರ್ಪಣೆ ನೆರವೇರಿಸಬೇಕು. ಒಮ್ಮೆ ಹೋಳಿ ಹುಣ್ಣಿಮೆಯ ದಿವಸ ಬರದ ಕಟ್ಟಿತು ಅಲ್ಲಿ ಕೆಲಸ ಪ್ರೇಮಿಗಳು ಜೋಡಿಗಳು ನನ್ನ ಹತ್ತಿರ ಬಂದು ಅದೇ ರೀತಿಯಾಗಿ ವಿಶೇಷವಾದಂತಹ ಎಲ್ಲಾ ಕಲಾವಿದರಿಗೆ ವಸ್ತ್ರಾಲಂಕಾರವನ್ನ ಮಾಡಿದಂತ ಅಶೋಕ್ ಕಾಂಬಳಿ ಮತ್ತು ನಜ್ಮುದ್ದೀನ್ ಮುಲ್ಲಾ ಅವರಿಗೆ ಹನುಮಂತ ಬಡಿಗೇರಿ ಅವರು ಮಾಲಾರ್ಪಣೆ ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಈ ಭೂಮಿಯಲ್ಲಿ ಪ್ರೀತಿಸಲು ಕೋಟಿಯಲ್ಲಿ ಎಂದು ತೋರಿದರು ಸಾಗರದ ಮೇಲೇರಿ ಕವಿತ ಚಂದಿರನ ಸೇರಿ ಆಡಿಸಿಕೊಳ್ಳಿಸಿ ಹೊರಗಡೆ ಸಂಗೀತವೇ ನನ್ನ ದೇವರು ಚಪ್ಪಾಳೆ ನಮ್ಮ ಉಸಿರು ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು ಸಂಗೀತವೇ ನನ್ನ ದೇವರು ಚಪ್ಪಾಳೆ ನಮ್ಮ ಉಸಿರು ಪೂರ್ವದ ಜನ್ಮವು ಯಾವುದು ಈ ಹಾಡುವ ಪುಣ್ಯವು ಯಾರದು. ಧನ್ಯವಾದಗಳು. ಈಗ ನಾಟಕದ ನಿರ್ದೇಶಕರಾದಂತ ರಾಘವೇಂದ್ರ ಕುಲಕರ್ಣಿ ಅವರು ಬರಬೇಕು. ಬರ್ರಿ ರಾಘವೇಂದ್ರ ಕುಲಕರ್ಣಿ ಅವರು. ಕುಮಾರ್ ಕುಂಬಾರ್ ಬರ್ರಿ ರಾಘವೇಂದ್ರ ಕುಲಕರ್ಣಿ ಅವರಿಗೆ. ಒಮ್ಮೆ ದೇವಲೋಕದಲ್ಲಿ ನಡೆದೆ ನಡೆ ನೋಡಲೆಂದು ಎಂದ ಕರೆದೆ ನನ್ನ ಜೊತೆ ನನ್ನ ಜನ. ಧನ್ಯವಾದ ರೀ ರಂಗಭೂಮಿ ಕಲಾವಿದರು, ಧನ್ಯವಾದ. ಈಗ ಕಾರ್ಯಕ್ರಮ ಉದ್ದೇಶಿಸಿ ನೇರವಾಗಿ ನಾವು ಸುಭಾಷ್ ಸೋನ್ಕರ್ ಅವರಿಗೆ ಕೊಡ್ತೀವಿ. ತಡ್ರಿ ಸುಭಾಷ್ ಸೋನ್ಕರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮತ್ತೆ ಗ್ಯಾಪ್ ಮಾಡೋಣ. ಹಲೋ ಹಲೋ ಇವತ್ತಿನ ಈ ಶ್ರೀ ಅಪ್ಪಯ್ಯ ಸ್ವಾಮಿ ಜಾತ್ರೆಯ ನಿಮಿತ್ತವಾಗಿ ಮಾತು ಬಿದ್ದಿತು ಮೌನ ಗೆದ್ದಿತು ಎಂಬಂಥ ಸುಂದರ ಸಾಮಾಜಿಕ ನಾಟಕದ ಇವತ್ತಿನ ಅಧ್ಯಕ್ಷತೆ ವಹಿಸಿದಂಥ ಪ್ರಹ್ಲಾದ್ ಪೂಜಾರಿ ಅವರೇ, ನಮ್ಮ ಗುರುಗಳಾದ ಮಲ್ಲಿಕಾರ್ಜುನ್ ಹಿರೇಮಠ ಅವರೇ, ಮಹೇಶ್ ಹಿರೇಮಠ ಅವರೇ, ವೀರಕ್ಮಠ ಅವರೇ, ಅನಿಲ್ ಮುಳಿಕ್ ಅವರೇ, ಸುರೇಶ್ ಪಾಟ್ನಕರ್ ಅವರೇ, ಜಾಂಬು ಮೊಲ್ಲಾ ಅವರೇ, ವಿಠಲ್ ಮಾಳಿ ಅವರೇ, ಮಠಪತಿ ಅವರೇ ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರೇ, ನಾಟಕಕ್ಕೆ ಆಗಮಿಸಿದಂಥ ಎಲ್ಲ ಸದ್ಭಕ್ತ ಮಂಡಳಿಯವರೇ, ಸುದ್ದಿ ಮಾಧ್ಯಮದ ಮಿತ್ರರೇ, ಈ ಒಂದು ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ನೆರವೇರಿತು. ಅದರಲ್ಲಿ ಮುಖ್ಯವಾಗಿ ನಾನೊಂದು ವಿಷಯನ ಹೇಳಲಿಕ್ಕೆ ಬಯಸ್ತೀನಿ. ಅದೇನಪ್ಪ ಅಂತಂದ್ರೆ, ಹೋದ ಸಲ ತೇರಿನ ಅಭಾವ ಇತ್ತು. ಆ ಒಂದು ತೇರಿನ ಅಭಾವ ಹೋದ ಸಲನೇ ತೀರಿ ಹೋಯಿತು. ಆದ್ರೆ ಗುಡಿ ಕಟ್ಟಿದೀವು ಕಳಿಸಿಲ್ಲ ಅನ್ನಂಗಾಗಿತ್ತು. ಅದು ಹೆಂಗಪ್ಪ ಅಂತಂದ್ರೆ, ಇವತ್ತು ಈ ಕಂಡ್ಯಾಳ ಭಾಷಿಂಗವನ್ನು ಸಹ ತಾವು ಮಾಡಿ ಎಲ್ಲ ಸದ್ಭಕ್ತ ಮಂಡಳಿಯವರು, ಇವತ್ತು ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲ ಸದ್ಭಕ್ತ ಮಂಡಳಿಯವರು ಆ ಕಲ್ಯಾಣ ಭಾಷಿಂಗವನ್ನು ಸಹ ಈ ವರ್ಷ ನೆರವೇರಿಸಿದಿರಿ. ಈ ಮುಂದಿನ ವರ್ಷವೂ ಸಹ ಈ ಒಂದು ಜಾತ್ರಾ ಕಮಿಟಿಯವರು ಸೇರಿಕೊಂಡು ಎಲ್ಲ ಸದ್ಭಕ್ತ ಮಂಡಳಿ ಸೇರಿಕೊಂಡು ಮುಂದಿನ ವರ್ಷ ಹೆಚ್ಚು ಹೆಚ್ಚು ಉನ್ನತ ಸ್ಥಿತಿಯಲ್ಲಿ ಹೋಗ್ತಾ ಇರಲಿ. ನಾವು ನೀವೆಲ್ಲ ಸೇರಿಕೊಂಡು ಇನ್ನೂ ಜಾತ್ರೆಯನ್ನು ಮುಂದುವರಿಸ್ತಾ ಹೆಚ್ಚಿನ ಒಂದು ಜನಸಂಖ್ಯೆಯನ್ನು, ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು
ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ರಿ. ಮನೋರಂಜನಾ ಕಾರ್ಯಕ್ರಮ ಅದು ಹೆಣ್ಣು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಗದಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನೆರವೇರಿಸಿದ್ರಿ. ಅದು ಬಹಳ ಸಂತೋಷ. ಅದರಂತೆ ಈ ಒಂದು ನನ್ನ ಪುಸ್ತಕದ ಒಂದು ಪೂಜೆ ನೆರವೇರಿಸಿದ್ರಿ. ಅದು ನಾಟಕದ ಹೆಸರು ಮಾತು ಬಿದ್ದಿತು ಮೌನ ಗೆದ್ದಿತು. ಇದರ ಅರ್ಥ ನನಗೂ ಗೊತ್ತಾಗಿದ್ದಿಲ್ಲ. ಆದರೆ ಇದರ ಅರ್ಥ ಇಷ್ಟ ಐತಿ. ಅವ ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟಿರ್ತಾರೆ ಮಿಲ್ಟ್ರಿ. ಅವಾಗ ಮಿಲ್ಟ್ರಿಗೆ ಹೋದ ನಂತರ ಅವ ಅಲ್ಲಿ ಒಂದು ಯುದ್ಧದೊಳಗೆ ತೀರು ಹೋದನಂತ ತಿಳ್ಕೊಂಡ ಒಂದು ಸುದ್ದಿ ಬಂದ ನಂತರ ಆ ಹೆಣ್ಮಗಳು ಕೆಲವೊಂದು ದಿವಸ ಆದ ನಂತರ ಆಕೆ ಏನು ಮಾಡ್ತಾಳು, ಮತ್ತೊಬ್ಬನ ಮದುವೆ ಆಕಿಸಿಂದ ಹೋಗೋ ಕಾಲಕ್ಕೆ ಅವರ ಪ್ರಥಮ ರಾತ್ರಿ ದಿವಸನೇ ಅದೇನು ತೀರು ಹೋದದ ಗಂಡ ಇರ್ತಾನಲ್ಲ, ಅವತ್ತ ಪ್ರಥಮ ರಾತ್ರಿ ದಿವಸನೇ ಅವ ಬಂದ ಅಲ್ಲಿ ಹಾಜರಾಗ್ತಾನೆ. ಅದರ ಅರ್ಥ ಇಷ್ಟ ಐತಿ. ನನ್ನ ಗಂಡ ನೀ ಹೌದು, ನಿನ್ನ ಹೆಂಡ್ತಿ ನಾ ಅಲ್ಲ. ಅದರ ಅರ್ಥ ಇಷ್ಟ ಐತಿ. ಅವಾಗ ಗಂಡ ಬಂದ್ರೂ ಹೆಂಡ್ತಿ ಗಂಡ ನೀ ಅಲ್ಲ ಅನ್ನೋದು ಪ್ರಸಂಗ ಬರ್ತೈತಿ ಆಕಿಗೆ. ಅದಕ್ಕೆ ಈ ಒಂದು ಸುಂದರ ಸಾಮಾಜಿಕ ನಾಟಕ ಭಾಳ ಚಂದ ಐತಿ. ಇದು ನನಗೆ ತಿಳಿದಿದ್ದಿಲ್ಲ. ಅದು ಸ್ವಲ್ಪ ಸವಿಸ್ವರ ತಿಳ್ಕೊಂಡ ನಂತರ ಇದು ನೀವು ಬೆಳತನ ಕೂತು ನೋಡ್ರಿ ಅಂದ್ರೆ ಇದನ್ನ ನಾಟಕದ ಅರ್ಥ ನಿಮಗೂ ಆಕೈತಿ. ಆದ್ರೆ ತಾವು ಒಳ್ಳೆಯ ದೃಷ್ಟಿಯಿಂದ ಗಲಾಟೆ ಮಾಡಲಾರ್ದನ ಎಲ್ಲ ರೈತ ಬಾಂಧವರು, ಎಲ್ಲ ಸದ್ಭಕ್ತ ಮಂಡಳಿಯವರು ಈ ನಾಟಕ ಮುಗಿಯೋರಿಗೆ ತಾವು ಕೇಳಿದ್ದೆ ಆದ್ರನ್ನ ಈ ನಾಟಕದ ಅರ್ಥ ತಮಗೂ ಆಕತಿ ಅಂತ ಹೇಳಿ ನಾನು ಇಲ್ಲಿ ಕರೆಸಿ ಎರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೂ ಈ ಸಂಘದ ಒಡೆಯರಿಗೂ ಎಲ್ಲರೂ ವಂದಿಸಿ ನಾನು ಎರಡು ಮಾತು ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ವಿಶೇಷವಾಗಿ ಈ ಒಂದು ನಾಟಕದ ಕುರಿತು ಮಾತನಾಡಿದಂಥ ಸುಭಾಷ್ ಸೋನ್ಕರ್ ಅವರಿಗೆ ಅನಂತ ಅಭಿನಂದನೆಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರೆ ಮುಂದುವರಲಿ ಅನ್ನುವಂಥ ಆಶಯದ ನುಡಿಗಳನ್ನ ಮಂದಿಗೆ ಹಂಚಿಕೊಂಡಿದ್ದಾರೆ. ಈಗ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಯುತ ಪ್ರಹ್ಲಾದ್ ಪೂಜಾರಿ ಅವರು. ಕ್ಷೇತ್ರ ದೇವತೆಯ ಆದ ಶ್ರೀ ಮಾತೆ ಯಲ್ಲಮ್ಮ ದೇವಿಯನ್ನು ಸ್ಮರಿಸಿಕೊಂಡು ಈ ಕ್ಷೇತ್ರದ ಅಪ್ಪಯ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೂ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಎಲ್ಲರ ಹೆಸರುಗಳನ್ನ ತಗೊಳ್ಳೋದಿಲ್ಲ. ಎಲ್ಲ ಗಣ್ಯಮಾನ್ಯರು, ಶ್ರೀಗಳು, ಪೂಜ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ವೇದಿಕೆ ಮೇಲೆ ಮುಂದ್ಗಡೆ ಇರುವಂಥ ಎಲ್ಲ ನಾಟಕ ನೋಡು ಬಂದಂಥ ಕಲಾಭಿಮಾನಿಗಳು ಎಲ್ಲರಿಗೂ ಹಾಗೂ ವಾದ್ಯ ವೃಂದದವರಿಗೂ ಮತ್ತು ಮಾಧ್ಯಮ ವರ್ಗದವರಿಗೂ, ಪೊಲೀಸ್ ಇಲಾಖೆಯವರಿಗೂ ಹಾಗೂ ಸೈನಿಕರಿಗೂ ಎಲ್ಲರಿಗೂ ವಂದನೆಗಳು ಹೇಳುತ್ತಾ, ಬಹುಶಃ ಈ ಅಪ್ಪಯ್ಯಮುತ್ತನ ಜಾತ್ರೆ ನಾಟಕದ ಕಾರ್ಯಕ್ರಮದ ಒಂದು ಮೇನ್ ಹೆಸರು ಏನಿದೆ ಅಂದರೆ ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು. ಬಹುಶಃ ನಾನು ಮಾತಾಡಬಾರ್ದು, ಮೌನ ಆಗಿರಬೇಕು ಅಂತ ನನ್ನ ಆಸೆ. ಯಾಕೆಂದರೆ ನಾಟಕದ ಹೆಸರನ್ನೇ ಆಗಿದೆ ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು. ಅದಕ್ಕೆ ಆದರೂ ಅಪ್ಪಯ್ಯ ಸ್ವಾಮಿ ಆಶೀರ್ವಾದದಿಂದ ಒಂದೆರಡು ಮಾತು ಹೇಳ್ತೀನಿ. ಮೊನ್ನೆ ನಮ್ಮಲ್ಲಿ ಗವಿಸಿದ್ದೇಶ್ವರ ಮಠದ ಸ್ವಾಮೀಜಿಯವರು ಬಂದಿದ್ದರು. ಒಂದು ಮಾತನ್ನು ಹೇಳಿದರು ಅವರು. ಬಸವಣ್ಣನವರು ಕಲ್ಯಾಣ ನಿರ್ಮಾಣ ಮಾಡಿದರು. ಹೇಗೆ ಮಾಡಿದರು? ಅವರ ಹೃದಯದಲ್ಲಿ ಪ್ರೇಮವಿತ್ತು, ನಾಲಿಗೆಯ ಮೇಲೆ ಎರಡು ಮಾತುಗಳು, ಪ್ರೀತಿಯ ಒಳ್ಳೆಯ ಮಾತುಗಳು ಇದ್ದು ಅಂತ. ಹಾಗೇನೆ ಇವತ್ತ ಅಪ್ಪಯ್ಯ ಸ್ವಾಮಿಯ ಕಮಿಟಿ ಏರಿಯಾದಲ್ಲಿ ಏನಿದಾರಲ್ಲ, ಅವರ ಹೃದಯದಲ್ಲಿ ಪ್ರೇಮವಿದೆ, ಎರಡು ಒಳ್ಳೆಯ ಮಾತುಗಳಿವೆ ಅಂತ ಹೇಳಿ ಇವತ್ತು ಅಪ್ಪಯ್ಯ ಸ್ವಾಮಿ ಗುಡಿ ನಿರ್ಮಾಣವಾಗಿದೆ ಅಂತ ನಾನು ಬಯಸ್ತೀನಿ. ಹಾಗೇನೆ ಮತ್ತೊಂದು ಮಾತು ಹೇಳಿದರು ಅವರು, ಗವಿಸಿದ್ದೇಶ್ವರ ಸ್ವಾಮೀಜಿಯವರು. ಏನಂತ ಹೇಳಿದ್ರಂದ್ರೆ, ಒಳ್ಳೆಯ ಒಂದು ಸಂಸ್ಕಾರ, ಒಳ್ಳೆಯ ಒಂದು ಬೆಳವಣಿಗೆ ಆಗಬೇಕಾದ್ರೆ ಎಲ್ಲರ ಸಹಕಾರ ಸಿಗಬೇಕು, ಅದಕ್ಕೆ ಎಲ್ಲರೂ ಪ್ರೀತಿಸಬೇಕು ಅಂತ ಹೇಳಿದರು. ಆಮೇಲೆ ಇನ್ನೊಂದು ಒಂದು ಉದಾಹರಣೆ ಕೊಡ್ತೀನಿ. ಇಷ್ಟೆಲ್ಲ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಬಹುಶಃ ಭಾಳ ಮಾತಾಡೋರು ಇದ್ರು, ಪಾಪ ಅವ್ರಿಗೆಲ್ಲ ಅವಕಾಶ ಸಿಗಲಿಲ್ಲ. ನಾನೇ ಇನ್ನೊಂದು ಸನ್ನಿವೇಶ ಹೇಳ್ತಾ ಇದ್ದೀನಿ, ತಾಯಿಯಂದ್ರಿಗೆ ಹೇಳ್ತಾ ಇದ್ದೀನಿ. ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಮೂರು ಮಂದಿ ಕೂಡಿದ್ರು. ಸರಸ್ವತಿಯ ಕೊರಳಲ್ಲಿ, ಲಕ್ಷ್ಮಿಯ ಕೊರಳಲ್ಲಿ ಸಾಕಷ್ಟು ಬಂಗಾರದ ಆಭರಣಗಳು ತುಂಬಿದ್ವು. ಪಾರ್ವತಿ ವಿಚಾರ ಮಾಡಿದಳು, ಅವರಿಬ್ಬರು ಕೊರಳಲ್ಲಿ ಬಂಗಾರ ಇದೆ, ನನ್ನ ಕೊರಳಲ್ಲಿ ಯಾಕೆ ಬಂಗಾರವಿಲ್ಲ ಅಂತ ಹೇಳಿ ವಿಚಾರ ಮಾಡಿದಳು. ಹೋಗಿ ಶಿವನ ಹತ್ತಿರ ಹೋದಳು. ಪರಶಿವನೇ, ಹಾಗೆ ಲಕ್ಷ್ಮಿ ಮತ್ತು ಸರಸ್ವತಿ ಕೊರಳಲ್ಲಿ ಬಂಗಾರದ ಆಭರಣಗಳಿವೆ, ನನ್ನ ಕೊರಳಲ್ಲಿ ಬಂಗಾರದ ಆಭರಣಗಳಿಲ್ಲ, ಹೇಗೆ ಮಾಡೋದಂದ್ರು. ನಿನಗೂ ಬಂಗಾರದ ಹೂತು ಹಿಡಿದಿದೆ ಅಂತ ಕೇಳಿದ್ರು ಶಿವ. ಇಲ್ಲ, ನನಗೆ ಬಂಗಾರದ ಆಭರಣ ಹಾಕೋಬೇಕು ಅಂತ ಹೇಳಿದರು.
ಆಗ ಶಿವ ವಿಚಾರ ಮಾಡಿದ, ಆಯ್ತು ತಗೋ, ಇದು ವಿಭೂತಿದ ಒಂದು ಪುಡಿಯನ್ನ ಪಾರ್ವತಿ ಕೈಯಲ್ಲಿ ಕೊಟ್ಟು ಇದನ್ನ ಕುಬೇರನ ತಲ ಹೋಗಿ ಕುಬೇರನ ಕೈಯಲ್ಲಿ ಕೊಡು, ಈ ವಿಭೂತಿದ ತೂಕದಷ್ಟು ಬಂಗಾರ ಕೊಡು ಅಂತ ಹೇಳು, ಆಗ ಕೊಡ್ತಾನೆ, ನೀನು ಬಂಗಾರ ಹಾಕೊಂಡು ಬಾ ಅಂತ ಶಿವ ಹೇಳಿದ. ಪಾರ್ವತಿ ಆ ವಿಭೂತಿ ಭಸ್ಮವನ್ನು ತಗೊಂಡು ಕುಬೇರನ ತಲೆ ಹೋದಳು. ಕುಬೇರಿಗೆ ಹೇಳಿದಳು, ಈ ವಿಭೂತಿ ಭಸ್ಮದ ತೂಕದಷ್ಟು ಬಂಗಾರ ನನಗೆ ಕೊಡು ಅಂತ. ಆ ವಿಭೂತಿ ಭಸ್ಮವನ್ನು ತಕ್ಕಡಿಯಲ್ಲಿ ಇಟ್ಟ, ತೂಗ್ದ. ಅವನ ಹತ್ತಿರ ಎಷ್ಟು, ಕುಬೇರ ಅಂದರೆ ದೊಡ್ಡ ಶ್ರೀಮಂತ ದೇವರು ಅವರು. ಅವರು ತಕ್ಕಡಿಯಲ್ಲಿ ಸಾಕಷ್ಟು ಬಂಗಾರಗಳನ್ನ ಹಾಕಿದ್ರು ಕೂಡ ತಕ್ಕಡಿ ಮೇಲೆ ಏಳಲಿಲ್ಲ. ಯಾಕಂದ್ರೆ ಆ ವಿಭೂತಿ ಸಮನಾಗಿ ಯಾವುದು ಬಂಗಾರ ಬರಲಿಲ್ಲ. ಕೊನೆಗೆ ವಿಚಾರ ಮಾಡಿದ, ಈ ಬಂಗಾರ ಎಷ್ಟು ಹಾಕಿದ್ರು ಅವ ವಿಭೂತಿ ಸಮನ ಆಗ್ತಾ ಇಲ್ಲ ಅಂತ ಹೇಳಿ ವಿಚಾರ ಮಾಡಿದ. ಕೊನೆಗೆ ತನ್ನ ಹೆಂಡತಿ ಕೊರಳಲ್ಲಿರುವ ಮಾಂಗಲ್ಯವನ್ನು ಹಾಕಿದ. ಆ ಮಾಂಗಲ್ಯವನ್ನು ಹಾಕಿದಾಗ ಸ್ವಲ್ಪ ತಕ್ಕಡಿ ಮೇಲೆ ಇತ್ತು. ಆಗ ಕುಬೇರ ವಿಚಾರ ಮಾಡಿದ, ತಾಯಿ, ನನಗೆ ಅಹಂಕಾರ ಬಂದಿತ್ತು, ಕ್ಷಮಿಸಿ ಪಾರ್ವತಿ ದೇವಿ, ಈ ವಿಭೂತಿ ತೂಕದಷ್ಟು ಯಾವುದೂ ಸಾಧ್ಯ ಇಲ್ಲ, ಈ ಮಂಗಳ ಸೂತ್ರದಲ್ಲಿದೆ ಅಂತ ಹೇಳಿದ ಕುಬೇರ. ಆಗ ಪಾರ್ವತಿಗೆ ಹೇಳಿದ, ಇದನ್ನೆಲ್ಲ ನೀನು ತೊಗೊಂಡು ಹೋಗುವಂಥ ಕುಬೇರ ಬಂಗಾರವನ್ನು ಕೊಡಲು ಹೋದ. ಆಗ ಪಾರ್ವತಿ ಹೇಳಿದರು, ನನಗೇನು ಬೇಡ, ನನ್ನ ಪತಿ ಕೊಟ್ಟಂಥ ವಿಭೂತಿಯ ಭಸ್ಮವನ್ನು ನನಗೆ ಕೊಡು, ಅದೇ ಸಾಕು, ಅದರಿಂದ ನಾನು ಎಲ್ಲವನ್ನ ಸಾಧ್ಯ ಮಾಡ್ತೀನಿ ಅಂತ ಅಂದ. ಅದಕ್ಕೆ ಅಪ್ಪಯ್ಯ ಸ್ವಾಮಿಯವರ ವಿಭೂತಿ ದರ್ಶನ, ವಿಭೂತಿ ಇಂಥದನ್ನೆಲ್ಲ ನಾವು ಪಡೆದುಕೊಳ್ಳೋಣ. ಶ್ರೀಮಂತಿಕೆ, ಬಂಗಾರ, ಆಭರಣ ಅದೆಲ್ಲವೂ ಒಂದು ಅದು ಇದಲ್ಲ. ಅದಕ್ಕಾಗಿ ಭಕ್ತಿ, ಭಯ ಇವೆಲ್ಲ ಇರಬೇಕು. ಅದಕ್ಕೆ ತಾವೆಲ್ಲರೂ ಸಹಕರಿಸಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ವಿಶೇಷವಾಗಿ ಯಾವುದೇ ಒಂದು ನಾಟಕದಲ್ಲಿ ಅವರು ಭಾಗವಹಿಸಿದ್ರು ಸಹ ನೀತಿಕತೆಗಳ ಮುಖಾಂತರ ಜೀವನ ಮಾರ್ಗವನ್ನು ಬದಲಿಸುವಂಥ ಕಥೆಗಳನ್ನೇ ನಿದರ್ಶನವಾಗಿ ಇಟ್ಕೊಂಡು ಮಾತನಾಡಿದಂತಹ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಪ್ರಹ್ಲಾದ್ ಪೂಜಾರಿ ಅವರಿಗೆ ಮತ್ತೊಮ್ಮೆ ಗೌರವದ ಚಪ್ಪಾಳೆ ನೀಡೋದ್ರ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಈಗ ವಿಶೇಷವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದಂತಹ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಹವಾಲ್ದಾರರಾಗಿ ರಾಜು ರಬಕವಿ ಅವರಿಗೆ ವಿಶೇಷವಾದಂಥ ಒಂದು ಸತ್ಕಾರ. ಅದೇ ರೀತಿಯಾಗಿ ಅಮಿತ್ ಪಡಸಲ್ಗೆ ಅವರು ಸಹ ಬರಬೇಕು, ಶಂಕರ್ ಕುಮುಟಿ ಅವರು ಬರಬೇಕು. ಇವರಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸುಭಾಷ್ ಸೋನ್ಕರ್ ಅವರು ಬರೀ ಆದಷ್ಟು ಬೇಗ. ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಸೇವೆಗೆ ನೆನಪಿಸಿಕೊಳ್ಳುವುದು, ಸತ್ಕಾರವನ್ನು ನೆರವೇರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರೋದ್ರಿಂದ ಅವರಿಗೆ ವಿಶೇಷವಾದಂಥ ಸತ್ಕಾರವನ್ನು ನಮ್ಮ ಹನುಮಂತ ಬಡಿಗೇರವರಾಗಲಿ, ಬಾಳೋದಡಿಕೆಯವರಾಗಲಿ, ನಮ್ಮ ರಬಕವಿಯವರಾಗಲಿ ಅದನ್ನು ಸತ್ಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ರಾಜು ಸಾಹೇಬ್ರ ಹವಾಲ್ದಾರ್ ಸ್ವಲ್ಪ ಕುರ್ಚೆ ಕೊಡ್ರಿ ಅನ್ಕತಾನ. ಹಾ ಬರೋಣ, ಬಿಡೋಣ ಒಂದು ಸಾಂಗ್. गान विद्या बड़ी कठिन है, गान विद्या बड़ी कठिन है, गान विद्या बड़ी कठिन है, गान विद्या बड़ी कठिन है। गुरु चरना शिष्य धरा, गुरु चरना शिष्य धरा, तपवा महादेवा जाने दो, गान विद्या बड़ी कठिन है, गान विद्या बड़ी कठिन है। आदिदेवा आदिदेवा महादेवा महादेवा, बीन बजाटका बीन बजाटका, ಹೇಳುತ್ತಂಬರಿ. बीन बजाटका बीन बजाटका, तकरी तपवा तकरी तपवा, महादेव गान विद्या बड़ी कठिन है, गान विद्या बड़ी कठिन है। गुरु
ಶಿಷ್ಯ ಧರ್ಮ ಮಹಾದೇವ ಮಹಾದೇವ ದೇವ ಜಾನೀದೋ ಗಾನ ವಿದ್ಯ ಬಡಿ ಕಠಿಣ ಹೇ ಗಾನ ವಿದ್ಯ ಬಡಿ ಕಠಿಣ ಹೇ ಗುರು ಚರಣ ಶಿಷ್ಯ ಧರ್ಮ. ಧನ್ಯವಾದಗಳು. ಈಗ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ನಿರೂಪಣೆ ನೆರವೇರಿಸಿದಂತಹ ಆನಂದ್ ಕುಲಕರ್ಣಿ ಸರ್, ಸದ್ಗುರು ಸಮರ್ಥ ಉಜಿಕರ ಮಹಾರಾಜರ ಭೂ ಕೈಲಾಸ ಮಂದಿರದ ಮುಖ್ಯೋಪಾಧ್ಯಾಯರಿಗೆ ಹನುಮಂತ್ ಬಡಿಗೇರ್ ಅವರನ್ನ ಎಲ್ಲ ನಾಟಕ ಮಾಡಿಸಿದ್ವಿ ಇವ್ರ. ಧನ್ಯವಾದಗಳು, ಜೋರಾದ ಚಪ್ಪಾಳೆ. ಅದೇ ರೀತಿಯಾಗಿ ಕೊಕಟ್ನೂರ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಶ್ರೀ ಕುಮಾರ್ ನಾಮಿ ಇವರಿಗೆ ಮಾಲಾರ್ಪಣೆ ಅಣ್ಣಪ್ಪ ಪಡ್ಸಲಿಗೆ ಅವರು ನಿರ್ವಹಿಸ್ತಾ ಇದ್ದಾರೆ. ಜೋರಾದ ಒಂದು ಚಪ್ಪಾಳೆಯನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿರುವ ವಿಶೇಷವಾಗಿ ವಂದನ ಮಾಡ್ತೀವಿ. ಒಂದ ನಿಮಿಷ ಇದನ್ನ ಆಯೋಜನೆ ಮಾಡಿದಂತ ನಾವು ಸಂಘದ ಮಾಲೀಕರಿಗೆ ಹಾಕಬೇಕಿತ್ತು. ಹಾಕಿಲ್ಲ, ಇಬ್ರು ಮಾಲೀಕರು ದಯವಿಟ್ಟು ಈ ಕಡೆ ಮುಂಬಾದಲ್ಲಿ ಬರಬೇಕು. ನಮ್ಮ ಪೂಜಾರಿ ಅದನ್ನ ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬರ್ರಿ. ಬಾಳೋದರಿಕೆ ಅವರು ಹನುಮಂತ್ ಬಡಿಗೇರ್ ಅವರು, ಬಾಳೋದರಿಕೆ ಅವರು ಹನುಮಂತ್ ಬಡಿಗೇರ್. ಅದೇ ರೀತಿಯಾಗಿ ನಮ್ಮ ಅಪ್ಪಯ್ಯ ಸ್ವಾಮಿ ಪೂಜೆ ನೆರವೇರಿಸುವವರು ಗಣಪತಿ ಇರ್ಬೇಕು ಏನ್ರಿ? ಹಾ, ದಯವಿಟ್ಟು ಅವರು ಬರ್ಬೇಕು. ಯಾಕಂದ್ರ ವರ್ಷಾನ್ಗಟ್ಲೆ ದಯವಿಟ್ಟು ಗಣಪತಿ ಇರ್ಬೇಕು ಅವ್ರು. ಬರ್ರಿ ಅವರಿಗೆ ಬರ್ರಿ. ಇರ್ಲಿ ಪರವಾಗಿಲ್ಲ, ಬರ್ರಿ. ಅವ್ರಿಗೆ ನಮ್ಮ ಅಪ್ಪಯ್ಯ ಸ್ವಾಮಿಯ ಗದ್ದುಗೆಯ ಪೂಜೆಯನ್ನು ನೆರವೇರಿಸುವರು ಗಣಪತಿ ರಬಕೈ ಅವರು ಇವ್ರು ಅನ್ನೋದೇ ಎಲ್ಲರಿಗೂ ಅಲ್ಲವ್ರಿ ಪೂಜಾರಿ ಕಡೆ ಅವ್ರಿ. ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ. 2 ನಿಮಿಷ ಕಾರ್ಯಕ್ರಮದ ವಾಡಿಕೆ ಅಂತ ದಿವ್ಯ ಸಣಿದ ಅಂತ 2 ನಿಮಿಷದಲ್ಲಿ ಅದು ಮುಗಿಸ್ಬೇಕಂತ ಕೇಳ್ಕೊತಾ ಇದ್ದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮದ ಕಾರಣೀಭೂತನಾಗಿರುವಂತ ಅಪ್ಪಯ್ಯ ಮಹಾಶಿವಯೋಗಿಗಳವರ ಗದ್ದೆಗೆ ಹಣೆ ಮಣಿದು ಹೆಂಗಾಗ್ಬಿಟ್ಟನಂದ್ರೆ ನಮ್ಮ ಗಣಪತಿಯನ್ನ ನನ್ನ ಮೀರ್ಸೋಂಗಾಗ್ಯಾನ ಸಾಮುಗಳ ಪಾತ್ರದೊಳಗ. ನಾಳೆ ಯಾವ ಸೊಸಿ ನೀವು ಹುಷಾರ ಕಡೆ ಹೋಗಿಗನ ಮಠಕ್ಕ. ಹೇಳೋದಿಷ್ಟೇ, ವೇದಿಕೆ ಮೇಲೆ ಹಸಿರಿನಾಗಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರುವಂತ ಊರಿನ ಗಣ್ಯಮಾನ್ಯರೇ, ತಂದೆ ತಾಯಿಗಳೇ, ಹಾಗೂ ಎಲ್ಲ ಊರಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಹಾಗೂ ಜಾತ್ರಾ ಕಮಿಟಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರೇ, ತಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಗಾನ ವಿದ್ಯಾ ಬಲು ಕಠಿಣ ಹೇ. ಯಾಕಂತಂದ್ರ ಒಬ್ಬ ಶ್ರೀಮಂತ 5 ಲಕ್ಷ ಕೊಟ್ಟು ಒಂದು ಚಲೋ ಎತ್ತಿನ ಗಾಡಿ ಮಾಡಿಸಿದ್ದ. ಎತ್ತಿನ ಗಾಡಿ ಉಳ್ಸಕ್ ಹೋದ್ರೆ ಉಳ್ಳಿಲ್ಲಂತ. ಅವಾಗ ಕೇದಂತ ಯಾಕೆ ಉಳ್ವಲ್ತಾಗೈತ್ರಿ ಅಂತ ಹೇಳಿ ಅವಾಗ ಹಿರಿಯರು ಹೇಳಿದ್ರಂತ, ತಮ್ಮ ಗಾಡಿಯನ್ನು ಚಲೋ ಮಾಡಿಸಿದಿ, ಎತ್ತನ್ನು ಚಲೋ ತಂದಿ, ಆದ್ರೆ ಗಾಡಿಗೆ ನೀನು ಕಳಿಕಿಲ ಹಾಕಿಲ್ಲ, ಅದಕ್ಕೆ ನಿನ್ನ ಗಾಡಿ ಓಡವಲ್ತಂದಂತ. ನಾಟಕ ಎಷ್ಟು ದೊಡ್ಡದ ಇದ್ರೆ ಇರ್ಲಿ, ಸ್ಟೇಜ್ ಎಷ್ಟು ದೊಡ್ಡದ್ರೆ ಇರ್ಲಿ, ಅದಕ್ಕೆ ಸಂಗೀತ ಅನ್ನುವಂಥ ಕಳಿಕಲಿದ್ರೆ ಇನ್ನೂ ಸಹಿತ ನಾಟಕ ಸಂಭ್ರಮವಾಗಿ ನಡೀತದ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಕಲಾಭಿಮಾನ ನಮ್ಮ ಊರಿನವರೇ ಈ ನಾಟಕ ಮಾಡಿದ್ರಿಂದ ಒಂದು ಮಾತನ್ನು ಹೇಳ್ತೀನಿ. ಗದಗಿನ ಪುಟ್ಟಯ್ಯಜ್ಜವರು ಒಂದು ಮಾತನ್ನು ಹೇಳಿದ್ರು. ಏನು ಹೇಳಿದ್ರು ಅಂತಂದ್ರ, ರೊಕ್ಕ ಇತ್ತಂದ್ರ ನಿಮ್ಮ ಮಗನ ಡಾಕ್ಟರ್ ಮಾಡಬಹುದು, ಇಂಜಿನಿಯರ್ ಮಾಡಬಹುದು, ಇನ್ನೊಂದು ಮಾಡಬಹುದು, ಆದ್ರ ಒಬ್ಬ ಕಲೆಗಾರನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಜವಾಗಲೂ ಗದಗಿನ ಪಂಚಾಕ್ಷರ ಗವಾಯಿಗಳ ಆಶೀರ್ವಾದ ಇದ್ರೆ ಮಾತ್ರ ನೀವು ಕಲೆಗಾರ ಆಗ್ಲಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆದ್ರೆ ನಮ್ಮ ಊರೊಳಗೆ ಕಲೆಗಾರರು ಭಾಳ ಅದಾರ. ಅದಕ್ಕೆ ಮತ್ತೊಮ್ಮೆ ಎಲ್ಲ ನಮ್ಮ ಕಲಾ ಕುಟುಂಬಕ್ಕೆ ಜೋರಾದ ಚಪ್ಪಾಳೆಯನ್ನು ತಾವೆಲ್ಲರೂ ಕೂಡ ಹೊಡಿಬೇಕು. ಅದರ ಜೊತೆಗೆ ಮಾಧ್ಯಮ ಮಿತ್ರದವರೇ, ಎಲ್ಲ ನಿರೂಪಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸರ್ ಅವರೇ, ಒಬ್ಬ ಹುಡುಗ ಮಾತಾಡಕತ್ತಿದ್ದಲ್ಲ, ನಾನು ಮಾತಾಡಕ್ಕೆ ಅಂಜಿಗೆ ಬರಾಕತ್ತಿದ್ದ, ಇಲ್ಲೆಲ್ಲಿ ಕೂತಾನೇನೋ ಅಂತ ಹೇಳಿ. ಅವಂದ ಒಂದು 4 ಕಲ್ ತಗೊಂಡು ಇಟ್ಕೋರಿ, ಯಾರ ಬಾಳೋತಕ ಮಾತಾಡಿದ್ರೆ ಹೋಗಿನು ಅಂದ. ಅದಕ್ಕೆ ನನಗೆ ಅಂಜಿಗೆ ಬರಾಕತ್ತದ. ಅದಕ್ಕೆ ತಾವೆಲ್ಲರೂ ಕೂಡ ಈ ಸುಂದರವಾಗಿರುವಂಥ ಅಪ್ಪಯ್ಯ ಮಹಾಶಿವಯೋಗಿಗಳ ಜಾತ್ರೆಯನ್ನ ನಮ್ಮ ರಬಕವಿ ತೋಟದ ಎಲ್ಲ ಯುವಕರು ಬಹಳ ಚೆನ್ನಾಗಿ, ಅದರ ಜೊತೆಗೆ ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಇಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಕೈಗೊಂಡಿರಿ. ಅದಕ್ಕೆ
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇನ್ನೂ ಮುಂದಿನ ವರ್ಷ ಇದಕ್ಕಿಂತಲೂ ಹೆಚ್ಚಿಗೆ ಆಗಲಿ, ಹೆಚ್ಚಿಗೆ ಬೆಳಿಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಅದರ ಜೊತೆಗೆ ಯಾಕಂತಂದ್ರೆ ಮಾತಾಡ್ಬೇಕಂತಂದ್ರೆ ನಾವು ಒಂದು ತಾಸು ಮಾತಾಡ್ತೀನಿ ರೀ, ಆದರೆ ಸಮಯದ ಅಭಾವ ಭಾಳ ಐತಿ. ತಾವೆಲ್ಲರೂ ಕೂಡ ಏನು ನೋಡಕ್ಕೆ ಅಪೇಕ್ಷೆ ಪಡಾಕತ್ತೀವಿ, ನಾಟಕ ನೋಡಕ್ಕೆ ಅಪೇಕ್ಷೆ ಪಡಾಕತ್ತೀವಿ. ಅದಕ್ಕೆ ನಾವು ಸಹಿತ ನಿಮ್ಮ ಜೊತೆಗೆ ನಾಟಕವನ್ನು ನೋಡ್ತೀವಿ. ಅದಕ್ಕೆ ಈ ಲೈಟ್ ಆರಿಸಿ ಭಾಳ ಪುಣ್ಯ ಕಟ್ಕೊಂಡ್ರಿ. ಯಾಕಂತಂದ್ರೆ ಈ ಲೈಟ್ ಹಚ್ಚಿದಾಗ ಮುಂದೆ ಬಂದಿನ ಇಲ್ಲ ಅಂತ ತಿಳ್ಕೊಂಡಿದ್ ನಾನು. ಅದಕ್ಕೆ ಸಾಕಷ್ಟು ಜನಸಾಗರ, ನಮ್ಮ ಪ್ರೀತಿಗೆ ನಮ್ಮ ಕುಕಟ್ನೂರೊಳಗೆ ಕೊರತೆ ಇಲ್ಲವನ್ನಂತ ಮಾತನ್ನ ತಾವೆಲ್ಲರೂ ಸಾಬೀತುಪಡಿಸಿದಿರಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ನಾಟಕದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಮಿಟಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅದರ ಜೊತೆಗೆ ಎಲ್ಲ ನನ್ನ ರಬಕವಿ ತೋಟದ ಪ್ರೀತಿಯ ನನ್ನ ಶಿಷ್ಯ ವೃಂದಕ್ಕೂ ಕೂಡ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಕೊಕೊಟ್ನೂರದು ಕಲೆಯ ತವರೂರು ಅನ್ನುವಂಥ ಮಾತನ್ನು ಹೇಳಿದಂಥ ಪೂಜಾರಿಗೆ ಮತ್ತೊಮ್ಮೆ ಮನೆಯನ್ನು ಸಲ್ಲಿಸ್ತಾ ಇದ್ವಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ವೇದಿಕೆ ಮೇಲೆ ಆಸನದ ಧನ್ಯವಾದ ಸಲ್ಲಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಈ ಒಂದು ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು ಈ ಸುಂದರ ಸಾಮಾಜಿಕ ನಾಟಕಕ್ಕೆ ಆಗಮಿಸಿದಂತಹ ಎಲ್ಲ ಉದ್ಘಾಟಕರಿಗೂ, ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ ಎಲ್ಲರಿಗೂ ಕೂಡ ವಂದನಾರ್ಪಣೆಗಳನ್ನು ಕಮಿಟಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಾವು ಕಾಯ್ತಿರ್ತಕ್ಕಂಥ ಸುಂದರ ಸಾಮಾಜಿಕ ನಾಟಕ ಪ್ರಾರಂಭವಾಗ್ತದ. ಆದಷ್ಟು ಬೇಗನೆ ಪಾತ್ರಧಾರಿಗಳು ತಯಾರಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸುಂದರ ಸಾಮಾಜಿಕ ನಾಟಕ ವಿಘ್ನ ವಿನಾಶಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಗುರುವೇ ನಮಃ ನಮಃ ನಮಃ. ಓಂಕಾರದ ನಾದದಲ್ಲಿ ಜಯಂಕಾರ ಬರವಮ್ಮಲಿ ನಾಟ್ಯ ದೇವಿ ಕುಣಿ ಕುಣಿದು ಬಂಗುನವ ನಾಟ್ಯ ರಸವತ ಹರಿಸಲಿ ಹರಿಸಲಿ ನವನಾಟ್ಯ ರಸವತ ಹರಿಸಲಿ ಹರಿಸಲಿ. ಸ್ವಾಮಿ ಜಯ ನೀಡು ಜಗದೀಶ, ಶರಣ ಶ್ರೀ ಅಪ್ಪಯ್ಯ ಸ್ವಾಮಿ ಜಯ ನೀಡು ಜಗದೀಶ. ಕನ್ನಡ ಕಲೆಯನ್ನು ಬೆಳಗಿಸೋ ನಾಟ್ಯ ಕಂಠರನು ಉದ್ಧರಿಸೋ, ಕನ್ನಡ ಕಲೆಯನ್ನು ಬೆಳಗಿಸೋ ನಾಟ್ಯ ಕಂಠರನು ಉದ್ಧರಿಸೋ. ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಶ್ರೀ ಗಣಪತಿಯೇ, ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಶ್ರೀ ಗಣಪತಿಯೇ. ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ. ಶರಣ ಶ್ರೀ ಅಪ್ಪಯ್ಯ ಸ್ವಾಮಿ, ಶರಣ ಶ್ರೀ ಅಪ್ಪಯ್ಯ ಸ್ವಾಮಿ. ಕೊಕಟ್ನೂರ ಗ್ರಾಮದಲ್ಲಿ ನೆಲೆಸಿರುವಂತ ಅಪ್ಪಯ್ಯ ಸ್ವಾಮಿಗೆ ನಮೋ ನಮೋ. ಕೊಕಟ್ನೂರ ಗ್ರಾಮದಲ್ಲಿ ನೆಲೆಸಿರುವಂತ ಅಪ್ಪಯ್ಯ ಸ್ವಾಮಿಗೆ ನಮೋ ನಮೋ. ಸಾಗುವೆವೋ ನಾವು ಮುಂದೆ ಎದ್ದು ಓಡಿ ಬಾಗಿ ತಂದೆ, ಸಾಗುವೆವೋ
ಇದ್ದು ಓಡಿ ಬಾಗಿ ತಂದೆ ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಜೈ ಜೈ